ಹನುಮಂತು ಮೇ ಬಿ ಫೈನಲ್ ಬರ್ಬೋದು ಅಂತ. ಹನುಮಂತು ಅವರು ಆ್ಯಕ್ಚುಲಿ ಕರೆಕ್ಟಾಗಿ ಮಾತಾಡ್ತಾರೆ. ನಾಮಿನೇಟ್ ಒಬ್ರಿಗೆ ಅದು ಇಷ್ಟ ಆಗ್ತಿಲ್ಲ, ಸೊ ಅವರನ್ನು ನಾಮಿನೇಟ್ ಮಾಡೋಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಕಾಸ್ ನಮಸ್ತೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು? ಹಾಂ, ಏನ್ ಅನ್ಸುತ್ತೆ ಬಿಗ್ ಬಾಸ್ ಅಂದ್ರೆ ಇತ್ತೀಚೆಗೆ ಈಗ ರಜತ್ ಅವರಾಗ್ಬೋದು ಅಥವಾ ಶೋಭಾ ಶೆಟ್ಟಿ ಆಗ್ಬೋದು, ಹನುಮಂತು ಅವರಾಗ್ಬೋದು, 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಈಗ ಮೊದ್ಲಿದ್ದವರಲ್ಲಿ ಈಗ ರೀಸೆಂಟ್ ಆಗಿ ಧರ್ಮ ಅವರು ಎಲಿಮಿನೇಟ್ ಆದ್ರು. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಆ್ಯಕ್ಚುಲಿ ಧರ್ಮ ಅವರು ಇರಬೇಕಿತ್ತು. ಅದು ಎಷ್ಟೊಂದು ಕಡೆನೂ ಇದೆ, ಬೇರೆಯವ್ರು ಹೋಗ್ಬೇಕಿತ್ತು. ಆ್ಯಕ್ಚುಲಿ ಚೈತ್ರ ಅವರು ಹೋಗ್ತಾರೆ ಅಂತ ಎಷ್ಟೊಂದು ಕಡೆ ಇತ್ತು. ಬಟ್ ಅವ್ರು ಬಿಕಾಸ್ ಹೋದ್ವಾರದ ಕಂಪೇರ್ ಮಾಡಿದ್ರೆ ಅವ್ರು ಮಾಡಿದ ರೀತಿ ನೋಡಿದ್ರೆ ಅಂದರೆ ಆಚೆ ಹೋಗಿದ್ರು, ಬಟ್ ಒಳಗೆ ಬಂದ ಮೇಲೆ ಅವ್ರು ಆ ಥರ ರಿವೀಲ್ ಮಾಡಬಾರ್ದಿತ್ತು. ಸೊ ಅದು ಮಾಡಿದ್ದಕ್ಕೆ ಮೇ ಬಿ ಅವ್ರದ್ದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು, ಹೋಗ್ತಾರೆ ಅಂತ ಇತ್ತು. ಬಟ್ ಧರ್ಮ ಅವ್ರು ಹೋಗಿದ್ದು ಬೇಜಾರಾಯಿತು. ಅದು ಬಿಟ್ಟು ಹನುಮಂತು ಮೇ ಬಿ ಫೈನಲ್ವರೆಗೂ ಬರ್ಬೋದು ಅಂತ ಒಪ್ಸಿದೆ ಸರ್. ಓಕೆ, ಈಗ ರಜತ್ ಅವರು ಮತ್ತೆ ಶೋಭಾ ಶೆಟ್ಟಿ ಅವರು ಕೂಡ, ಈಗ ರಜತ್ ಅವರು ಅದರಲ್ಲೂ ಕೂಡ ಓವರ್ ಅಗ್ರೆಸಿವ್ ಆಗಿ ಜನರ ಕಣ್ಣಿಗೆ ಒಂಥರ ಎದ್ದು ಹೊಡಿತಾ ಇದ್ದಾರೆ. ಹೌದು. ಸೊ ಅದ್ರ ಬಗ್ಗೆ ಏನಂತ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರ್ತಕ್ಕಂಥವ್ರು ಗೆದ್ರೆ 50 ದಿನಗಳಿದ್ದವರು ಒಂದ್ ಕಡೆ ಕಷ್ಟಪಟ್ಟು ಮನೆಯಲ್ಲಿ ಅಂದ್ರೆ ಟಾಸ್ಕ್ಗಳನ್ನ ಮಾಡ್ಕೊಂಡು, ಗೇಮ್ಗಳನ್ನ ಆಡ್ಕೊಂಡು, ಸ್ಟ್ರಾಟಜಿಸ್ನ ಯೂಸ್ ಮಾಡ್ಕೊಂಡು 50 ದಿನಗಳ ಕಾಲ ಕೆಲವರು ಇದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ಇವರು 50 ದಿನ ಆದ್ಮೇಲೆ ಬಂದಿರ್ತಕ್ಕಂಥವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಇವ್ರು ಗೆಲ್ಲೋದ್ರಿಂದ ಅಂದ್ರೆ ಪಾಪ ಅವ್ರಿಗೆಲ್ಲ ಒಂದ್ ಕಡೆ ನಿರಾಸೆ ಆಗಲ್ಲ. ಇಷ್ಟು ದಿನಗಳಿಂದ ಆಡ್ಕೊಂಡು ಬರೋರಿಗೆಲ್ಲ ಒಂದ್ ಕಡೆ ಏನು ಅನ್ಸುತ್ತೆ? ಅದು ಮೇ ಬಿ ಅವ್ರಿಗೆ ಸರಿ ಹೋಗ್ತಿಲ್ಲ ಅವರಿಗೆ. ಆ್ಯಕ್ಚುಲಿ 50 ಡೇಸ್ ಆದಮೇಲೆ ಬಂದವರು ಫೈನಲ್ವರೆಗೂ ಹೋಗ್ತಾರೆ ಅಂತ ಪ್ರೆಡಿಕ್ಷನ್ ಇರಲ್ಲ. ಬಿಕಾಸ್ ಇವರೆಲ್ಲ ಅಡ್ಜಸ್ಟ್ ಆಗಿರ್ತಾರೆ. ಅವರಿಬ್ಬರು ಎಕ್ಸ್ಟ್ರಾ ಬಂದೋಕ್ಕಿಂತ ಅದು ಒಪ್ಸಿಲ್ಲ ಸರ್, ಅವ್ರು ಫೈನಲ್ವರೆಗೂ ಬರ್ತಾರೆ ಅಂತ. ಅಲ್ಲ, ನೀವೇ ಹೇಳಿದ್ರಿ ಹನುಮಂತ ಅವರು ಅಂತ ಬಂದಾಗ ಹಳ್ಳಿ ಹುಡುಗ. ಹೌದು ಹೌದು. ಸೊ ಹಳ್ಳಿಯಿಂದ ಬಂದು ಈಗ ದಿಲ್ಲಿಲಿ ಇರೋರು ಎಲ್ರಿಗೂ ಕೂಡ ಈಗ ನಿನ್ನೆನೂ ಕೂಡ ನೋಡಿರ್ಬೋದು ತಾವು, ಯಾರು ಶೋಭಾ ಶೆಟ್ಟಿ ಅವ್ರಿಗೆ ಓವರ್ ಟಕ್ಕರ್ ಕೊಡ್ತಾ ಇದ್ರು ಮೊನ್ನೆ ಎಪಿಸೋಡ್ಗಳಲ್ಲಿ. ನೀವು ಚಂದ ಆಡಿಲ್ಲ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ? ಹನುಮಂತು ಅವರು ಆ್ಯಕ್ಚುಲಿ ಕರೆಕ್ಟಾಗಿ ಮಾತಾಡ್ತಾರೆ. ನಾಮಿನೇಷನ್ ಬಂದಾಗ ಅಥವಾ ಏನಾನ ವಾದ ಮಾಡಬೇಕು ಅಂದರೆ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆದರೆ ಬೇರೆಯವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಅವ್ರ ಕ್ಯಾಪ್ಟನ್ಸಿ ಆದಾಗ ಆ ವೀಕು ತುಂಬ ಚೆನ್ನಾಗಿತ್ತು. ಏನಿರುತ್ತೋ ಅದನ್ನೇ ಕರೆಕ್ಟಾಗಿ ಮಾತಾಡ್ತಿದ್ದಾರೆ. ಬಟ್ ಒಬ್ರೊಬ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಸೊ ಅವರನ್ನು ನಾಮಿನೇಟ್ ಮಾಡೋಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಕಾಸ್ ಈಸ್ ಇನ್ನೋಸೆಂಟ್ ಅಂತ. ಈಗ ಓಕೆ, ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ನಿಮ್ಮ ಪ್ರಕಾರ ಇಲ್ಲ ಸರ್, ಆಡ್ತಾ ಇರೋದೇ ಅಸಹ್ಯ ಅನ್ನಿಸ್ತಾ ಇದೆ, ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ, ಇವ್ರು ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅನ್ನೋವಂಥವ್ರು ಯಾರಿದ್ದಾರೆ? ಇಲ್ಲ ಇವರು ಒಂದು ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಇವರು ಒಬ್ರು ಆಗ್ಬೋದು ಅನ್ನೋವಂಥವ್ರು ಯಾರಿದ್ದಾರೆ? ಟಾಪ್ 5ಅಲ್ಲಿ ಮೇ ಬಿ ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಬರ್ಬೋದು ಅಂತ ಇದೆ. ಹೋಗ್ತಾರೆ ಅಂದರೆ ಚೆನ್ನಾಗಿ ಆಡ್ತಿಲ್ಲ ಅಂತ ಇದ್ದರೆ ಅದು ಚೈತ್ರ ಮತ್ತು ರಜತ್. ಬಿಕಾಸ್ ಅವ್ರು ತುಂಬ ಅಗ್ರೆಸಿವ್ ಆಗ್ತಿದ್ದಾರೆ, ಇರೋದನ್ನು ಜಾಸ್ತಿ ಕಾಂಪ್ಲೆಕ್ಸ್ ಮಾಡಿ ಮಾತಾಡ್ತಿದ್ದಾರೆ. ಸೊ ಓಕೆ, ಇನ್ನು ಮೋಕ್ಷಿತಾ ಅಂತ ಹೇಳಿದ್ರಿ ತಾವು. ಮೋಕ್ಷಿತಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಏನು ಎಲ್ಲಾ ಕಡೆನೂ ತ್ರಿವಿಕ್ರಮ್ ಅವ್ರಿಗೆ ಓವರ್ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು, ವ್ಯಾಘ್ರನ್ ತರ ಕಾಣಿಸ್ತಾರೆ, ಈ ತರ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಮೋಕ್ಷಿತಾ ಅವರು. ಸೊ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ವ್ಯಾಘ್ರ ರೂಪಿಯಾಗಿ ಇದ್ದಾರಾ, ಅಥವಾ ಮೋಕ್ಷಿತಾ ಅವರು ಅವರ ಒಂದು ಸ್ಟ್ರಾಟಜಿಕ್ ಗಿಮಿಕ್ಗೆ ಅಥವಾ ಅವರ ಒಂದು ಏನಂತಾರೆ ಪ್ರಮೋಷನ್ಸ್ಗೆ ಅಥವಾ ಅವ್ರಿಗೆ ಹೈಲೈಟ್ ಆಗಿ ಕಾಣಿಸ್ಲಿ ಅನ್ನೋ ಸಲುವಾಗಿ, ಕಾಣಿಸ್ಕೋಬೇಕು ಅನ್ನೋ ಸಲುವಾಗಿ ಏನಾದರೂ ಈ ಥರ ಮಾಡ್ತಾರೆ ಅವರು? ಅಂದರೆ ಲಾಸ್ಟು ಯಾರು ಇಬ್ಬರು ಹೋದ್ರಲ್ಲ, ಮೋಕ್ಷಿತಾ ಜೊತೆ ಕಾರ್ ಎಂಟ್ರಿ ಆಗಿ ಹಂಸ ಜೊತೆ ಹೋದ್ರಲ್ಲ, ಆ ಟೈಮಲ್ಲಿ ಬಂದಾಗ ಅವಾಗಿಂದ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು ಮೋಕ್ಷಿತಾ ಅವರು. ಸೊ ತ್ರಿವಿಕ್ರಮ್ ಅವರು ಸಮ್ಟೈಮ್ಸ್ ಅವ್ರು ಮೋಕ್ಷಿತಾ ಹೇಳೋದು ಕರೆಕ್ಟ್ ಅನಿಸತ್ತೆ. ಬಟ್ ಮೋಕ್ಷಿತಾ ತುಂಬ ಓವರಾಗಿ ಕೊಡ್ತಿದ್ದಾರೆ ನಾಮಿನೇಷನ್, ಹೈಲೈಟ್ ಅವನ್ನೇ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ ಅಂತ ಮೇ ಬಿ ಅನ್ನಿಸ್ತಾ ಇದೆ. ಅಂದರೆ ಅವರು ಲೈಕ್ ಎಲಿಮಿನೇಟ್ ಮಾಡಬೇಕು ಅಂದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗ್ಬೋದು ಅಥವಾ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಗ್ಬೋದು, ಅದೊಂದೇ ಟಾಪಿಕ್ನೇ ತಗೊಳ್ತಾರೆ ಯಾರು ಮೋಕ್ಷಿತಾ ಅವರು. ಅದನ್ನು ಬಿಟ್ಟು ನಾನು ನೋಡ್ದಂಗೆ ಇನ್ಯಾವುದು ತೊಗೊಂಡಿದ್ದೇ ಇಲ್ಲ ಅವರು. ಮಾತಾಡಿದ್ರೆ ಯಾರು ಒಳಗೊಂದು ಹೊರಗೊಂದು ಮಾತಾಡ್ತಾರೆ ಅಂತ. ಈಗ ಮಂಜು ಅವ್ರ ವಿಚಾರದಲ್ಲಿ ಯಾರು ಮೋಕ್ಷಿತಾ ಅವ್ರು ನೀವೇ ನೋಡಿದ್ರಿ ಯಾವ ಥರ ಮಾತಾಡಿದ್ರು ಅಂತ.
ಅಂದ್ರೆ ಮಂಜು ಅವ್ರ ಜೊತೆ ಇದ್ದಾಗ ಚೆನ್ನಾಗಿದ್ರು, ಮಂಜು ಅವ್ರನ್ನ ಬಿಟ್ಟು ಬಂದಾದ್ಮೇಲೆ ಮಂಜು ಅಣ್ಣ ಹಂಗೆ, ಮಂಜಣ್ಣ ಹಿಂಗೆ, ಗೌತಮಿ ಅವ್ರ ಮಾತನ್ನ ಕೇಳ್ತಾರೆ, ಹಾಗೆ ಈ ತರ ಎಲ್ಲ ಅಂದ್ರೆ ಈಗ ಒಳಗೊಂದು ಹೊರಗೊಂದು ಅವರು ಮಾಡ್ತಾ ಇದಾರಲ್ಲ ಮೋಕ್ಷಿತಾ ಅವ್ರು. ಹೌದು. ಬಟ್ ಅವ್ರು ಮೇ ಬಿ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಹಂಗೆ ಮಾಡ್ತಿದ್ದಾರೆ. ಓಕೆ, ನಿಮ್ ಪ್ರಕಾರ ಈ ವಾರ ಹೋಗ್ಬೇಕು ಅಂತಂದ್ರೆ ಯಾರು ಹೋಗ್ಬೇಕು? ಈ ವಾರ ಎಲ್ಲಿ ಮನೆ? ಮೇ ಬಿ ರಜತ್ ಆರ್ ಚೈತ್ರ. ರಜತ್ ಚೈತ್ರ. ಈಗ ಒಂದು ವರ್ಗ ಹೇಳ್ತಾ ಇರ್ತಕ್ಕಂಥದ್ದು, ರಜತ್ ಅವರು ಬಂದಾದ್ಮೇಲೆ ಬಿಗ್ ಬಾಸ್ TRP ಮತ್ತೆ ರಿಲೀಸ್ ಆಯ್ತು. ಯಾರು ರಜತ್ ಮತ್ತೆ ಶೋಭಾ ಶೆಟ್ಟಿ ಅವರು ಬಂದಾದ್ಮೇಲೆ ಬಿಗ್ ಬಾಸ್ ಅನ್ನ ನೋಡೋರ ಸಂಖ್ಯೆ ಇನ್ನೂ ಹೆಚ್ಚಾಯ್ತು ಅನ್ನೋದೊಂದು ಕಡೆ, ಮತ್ತೆ ದರ್ಶನ್ ಅವರ ಅಭಿಮಾನಿ ಅವರು ರಜತ್ ಅವರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನಂತ? ಯಾರ್ದ ಅಭಿಮಾನಿ ಆದರೂ ಪರವಾಗಿಲ್ಲ, ಬಿಕಾಸ್ ಅವ್ರು ಹೆಂಗೆ ಆಡ್ತಾರೆ, ಅವರು ಜನಕ್ಕೆ ಹೆಂಗೆ ಕಾಣಿಸ್ಕೊತಾರೆ ಅದು ಮ್ಯಾಟರ್ ಆಗುತ್ತೆ. ಅವ್ರು ಯೂಸ್ ಮಾಡೋ ವರ್ಡ್ಸು ಮತ್ತು ಬಿಹೇವ್ ಮಾಡೋದು ಎಲ್ಲ ಇಟ್ಕೊಂಡು ಜನ ವೋಟ್ ಮಾಡ್ತಾರೆ. ಒಂದೊಂದು ಎಪಿಸೋಡ್ ನೋಡಾದ್ಮೇಲೂ ಅವ್ರ ಜನದ್ದು ವೋಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೆಲವ್ರು ವೋಟ್ ಹಾಕ್ತಾರೆ, ಕೆಲವ್ರು ವೋಟ್ ಹಾಕಲ್ಲ, ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಸ್ವಲ್ಪ ಕೂಲಾಗಿ ಕಂಟ್ರೋಲ್ ಆಗಿ ಮಾತಾಡಿದ್ರೆ ಅವ್ರು ಮೇ ಬಿ ಬರ್ಬೋದು ಫೈನಲ್ವರೆಗೂ ಅಂತ ಅನಿಸುತ್ತೆ.